ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಭಾ. ಒಂದು ಓಟು ಎರಡು ಸರ್ಕಾರ. ಕುಮಾರಣ್ಣನ ಕುರ್ಚಿಗೆ ಕಾದಿದೆಯಾ ಗಂಡಾಂತರ? ವೈರಿಗಳು ಮೇ 23ಕ್ಕೆ ಕಾಯ್ತಿದ್ದಾರಾ? ಹೆಚ್ಚು ಕಮ್ಮಿಯಾದ್ರೆ ಉರುಳುತ್ತಾ ಸರ್ಕಾರ? HMT ಫಲಿತಾಂಶ ನಿರ್ಧರಿಸಲಿದೆಯಾ ದೋಸ್ತಿ ಭವಿಷ್ಯ? ಹಾಸನ, ಮಂಡ್ಯ, ಮೈಸೂರು, ತುಮಕೂರು ರಿಸಲ್ಟ್ ಸರ್ಕಾರದ ಆಯಸ್ಸು ನಿರ್ಧರಿಸಲಿದೆಯಾ? ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮೇ 23 ಒಂದು ಓಟು ಎರಡು ಸರ್ಕಾರ. ದಿನದಿಂದ ದಿನಕ್ಕೆ ಮೈತ್ರಿ ಸರ್ಕಾರಕ್ಕೆ ಆಪತ್ತು ಅನ್ನೋ ತರ ಆಗಿದೆ ಸದ್ಯದ ಸ್ಥಿತಿ. ಮೈತ್ರಿ ಪತನದ ಕುರಿತು ಒಂದಲ್ಲ ಒಂದು ಸಮಾಚಾರ ದಿನ ಬೆಳಗಾಗುವಷ್ಟೊತ್ತಿಗೆ ಹೊರ ಬೀಳ್ತಾನೆ ಇದೆ. ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಒಂದೇ ಒಂದು ಓಟು ಎರಡು ಸರ್ಕಾರ ಬರುತ್ತೆ ಅನ್ನೋದರ ರೀತಿಯದ್ದಾಗಿದೆ. ಲೋಕಸಭಾ ಚುನಾವಣೆಗೆ ಮೈತ್ರಿ ಸರ್ಕಾರ ಪತನಗೊಂಡೇಗೊಳ್ಳುತ್ತೆ ಅನ್ನೋದಾಗಿದೆ ಈ ಒಂದು ಓಟು ಎರಡು ಸರ್ಕಾರ ಮಾತಿನ ಒಳಮರ್ಮ. ಇದರ ಜೊತೆಗೆ HMT ಕೂಡ ಮೈತ್ರಿ ಸರ್ಕಾರದ ಆಯಸ್ಸನ್ನ ನಿರ್ಧರಿಸಲಿದೆಯಾ ಅನ್ನೋ ಅನುಮಾನವು ಹುಟ್ಟಿಕೊಂಡಿದೆ. ಈ ಮೂಲಕ ಸಿಎಂ ಕುಮಾರಸ್ವಾಮಿಗೆ ಲೋಕ ಕದನ ಮುಗಿಯುವಷ್ಟೊತ್ತಿಗೆ ಗಂಡಾಂತರ ಕಾದಿದೆ ಅನ್ನೋ ಮಾತು ಕೂಡ ರಾಜ್ಯ ರಾಜಕೀಯದ ಪಡಸಾಲಿಯಲ್ಲಿ ಹರಿದಾಡ್ತಾ ಇದೆ. ಅಷ್ಟಕ್ಕೂ ಏನದು ಒಂದು ಓಟು ಎರಡು ಸರ್ಕಾರ? HMT ಭವಿಷ್ಯ ಹೇಗೆ ಮೈತ್ರಿ ಸರ್ಕಾರದ ಆಯಸ್ಸು ನಿರ್ಧರಿಸಲಿದೆ? ಇಲ್ಲಿದೆ ನೋಡಿ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ. ಒಂದು ಓಟು ಎರಡು ಸರ್ಕಾರ. ಕುಮಾರಣ್ಣನ ಕುರ್ಚಿಗೆ ಕಾದಿದ್ಯಾ ಗಂಡಾಂತರ? ವೈರಿಗಳು ಮೇ 23ಕ್ಕೆ ಕಾಯ್ತಿದ್ದಾರಾ? ಹೆಚ್ಚು ಕಮ್ಮಿಯಾದ್ರೆ ಉರುಳುತ್ತಾ ಸರ್ಕಾರ? HMT ಫಲಿತಾಂಶ ನಿರ್ಧರಿಸಲಿದ್ಯಾ ದೋಸ್ತಿ ಭವಿಷ್ಯ? ಹಾಸನ, ಮಂಡ್ಯ, ಮೈಸೂರು, ತುಮಕೂರು ರಿಸಲ್ಟ್ ಸರ್ಕಾರದ ಆಯಸ್ಸು ನಿರ್ಧರಿಸಲಿದ್ಯಾ? ಕೈ ನಾಯಕರು ಒಂದೆಡೆಯಿಂದ ನಾನೇ ಮುಂದಿನ ಸಿಎಂ ಅಂತಿದ್ದಾರೆ. ಇತ್ತ ಕುಮಾರಸ್ವಾಮಿ ಅದೆಲ್ಲ ಸರ್ವೇ ಸಾಮಾನ್ಯ ಅಂತ ಅಲ್ಲಗೆಳೆದಿದ್ದಾರೆ. ಇನ್ನೊಂದು ಕಡೆಯಿಂದ ಎರಡನೇ ಹಂತದ ಮತದಾನಕ್ಕೆ ಕರುನಾಡು ಸರ್ವಸನ್ನದ್ಧವಾಗ್ತಿದೆ. ಚುನಾವಣಾ ಕಾವು ಕೂಡ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಈ ಮಧ್ಯೆ ಬಿಜೆಪಿ ಮುಖಂಡ ಅದೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೌದು, ಲೋಕಸಮರದ ಬಳಿಕ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಉಳಿಯಲ್ಲ ಅನ್ನೋದು ಬಿಜೆಪಿ ಸೇರಿದಂತೆ ಅನೇಕರ ಅಭಿಪ್ರಾಯ. ಈ ಮಾತನ್ನ ಹಾಗೆ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಲೋಕಸಭೆಯಲ್ಲಿ HMT ಫಲಿತಾಂಶ ಏನು ಅನ್ನೋದ್ರ ಮೇಲೂ ಮೈತ್ರಿಯ ಆಯಸ್ಸು ಅಡಗಿರಬಹುದು ಅನ್ನೋದು ಸತ್ಯ. ಈ ಲೋಕಸಭಾ ಚುನಾವಣೆ ಎಲ್ಲರ ಪಾಲಿಗೂ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಕಟ್ಟಿದ ಸರ್ಕಾರವನ್ನ ಉಳಿಸಿಕೊಳ್ಳುವುದು ಮತ್ತು ಇರುವ ಸರ್ಕಾರವನ್ನ ಕೆಡವುವುದು ಬಿಜೆಪಿ ಹಾಗೂ ಕಾಂಗ್ರೆಸ್ನ ಟಾರ್ಗೆಟ್ ಆಗಿದೆ. ಹೀಗಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ಆಧಾರವಾಗಿಟ್ಟುಕೊಂಡು ಮಹತ್ವದ ಬದಲಾವಣೆ ಜರುಗಬಹುದು. ಹೀಗಾಗಿ ಇನ್ನೆರಡು ತಿಂಗಳಲ್ಲಿ ಮೈತ್ರಿ ಸರ್ಕಾರದ ಆಯಸ್ಸು ಎಷ್ಟು ಅನ್ನೋದು ಖಚಿತವಾಗುತ್ತೆ ಎನ್ನಲಾಗ್ತಿದೆ. ಏಪ್ರಿಲ್ 23ಕ್ಕೆ ಎರಡನೇ ಹಂತ, ಮೇ 23ಕ್ಕೆ ಫಲಿತಾಂಶ. ಒಂದು ಓಟಿಗೆ ಎರಡು ಸರ್ಕಾರ ಸ್ಕೀಮ್ ವರ್ಕೌಟ್ ಆಗುತ್ತಾ? ಎರಡನೇ ಹಂತದ ಮತದಾನ ಏಪ್ರಿಲ್ 23ಕ್ಕೆ ರಾಜ್ಯದಲ್ಲಿ ನಡೆದಿದೆ. ಈಗಾಗಲೇ ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ನಡೆದು ಹೋಗಿದೆ. ಹೈವೋಲ್ಟೇಜ್ನಂತೆ ಬಿಂಬಿತವಾಗಿದ್ದ HMT ಮತದಾರ ಪ್ರಕ್ರಿಯೆ ಮೊದಲ ಹಂತದಲ್ಲೇ ಪೂರ್ಣಗೊಂಡಿದೆ. ಇನ್ನೇನಿದ್ರೂ ಫಲಿತಾಂಶ ಹೊರಬೀಳಬೇಕಷ್ಟೇ. ಇದೇ ವೇಳೆ ಬಿಜೆಪಿ ಮುಖಂಡ BL ಸಂತೋಷ್ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅದು ಬೇರೇನೂ ಅಲ್ಲ. ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಪರ ಪ್ರಚಾರ ಮಾಡುವ ವೇಳೆ BL ಸಂತೋಷ್ ಹೀಗೊಂದು ಮಾತನ್ನ ಹೇಳಿದ್ದಾರೆ. ಈ ಸಾರಿ ನೀವು ಒಂದು ಮತ ಹಾಕಿದ್ರೆ ಎರಡು ಸರ್ಕಾರ ಬರುತ್ತೆ. ಒಂದೇಟಿಗೆ ಎರಡು ಹಕ್ಕಿಯನ್ನ ಹೊಡೆಯಲು ನಿಮಗೆ ಅವಕಾಶವಿದೆ. ನೀವು ಹಾಕುವ ಒಂದು ಮತದಿಂದ ಎರಡು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಒಂದು ಕೇಂದ್ರದಲ್ಲಿ ಮೋದಿ ಸರ್ಕಾರ, ಇನ್ನೊಂದು ರಾಜ್ಯದಲ್ಲಿ BSY ಸರ್ಕಾರ. ಕರ್ನಾಟಕದಲ್ಲಿ ಒಂದು ಓಟಿಗೆ ಎರಡು ಸರ್ಕಾರ ರಚಿಸೋ ಸ್ಕೀಮ್ ಅನ್ನ ನಾವು ಜಾರಿಗೆ ತರ್ತಿದ್ದೀವಿ ಅಂತ ಹೇಳಿದ್ರು. ಇದೇ ನೋಡಿ ಈಗ ಹಲವು ಗೊಂದಲಗಳಿಗೆ ದಾರಿ ಮಾಡಿಕೊಟ್ಟಿರೋದು. ಒಂದು ಓಟಿಗೆ ಎರಡು ಗವರ್ಮೆಂಟ್ ಬೇಕಾ ಬೇಡವಾ? ಹಾಕಿದ್ರಿಂದ ಒಂದು ಡೈರೆಕ್ಟ್ ಗವರ್ಮೆಂಟ್ ಯಾವ್ದು ಸಿಗುತ್ತೆ? ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಸಿಗುತ್ತೆ. ಆಗ ಒಂದ್ ತಿಂಗಳಲ್ಲಿ ಇನ್ನೊಂದು ಗವರ್ಮೆಂಟ್ ಸಿಗುತ್ತೆ. ಯಾವ ಗವರ್ಮೆಂಟ್? ಎಲ್ಲಿ ಸಿಗುತ್ತೆ? ಬೆಂಗಳೂರಿನ ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಭವನದಲ್ಲೇ ನಮ್ ಗವರ್ಮೆಂಟ್, ವಿಧಾನಸೌಧದಲ್ಲೇ ನಮ್ ಗವರ್ಮೆಂಟ್. ಎಷ್ಟು ಓಟಿಗೆ ಮೊದಲನೇ ಬಾರಿಗೆ ದೇಶದಲ್ಲಿ ಒಂದು ಸ್ಕೀಮ್ ಜಾರಿಗೆ ತರ್ತಾ ಇದೀವಿ ಕರ್ನಾಟಕದಲ್ಲಿ. ಒಂದು ಓಟಿಗೆ ಹೇಳ್ಬೇಕಿದೆ. ನನ್ನ ಸಾಲ ಮನ್ನಾದ ಹೆಸರಲ್ಲಿ ನಾನು ನೋಟಿಸ್ ಕಳಿಸ್ತಾ ಇರ್ತಕ್ಕಂಥ ನಾಚಿಕೇಡು ಸರ್ಕಾರವನ್ನ ಇನ್ನೊಂದ್ 2 ತಿಂಗಳಲ್ಲಿ ಬೀಳಿಸ್ಬೇಕಾ ಬೇಡ? ಅಂದ್ರೆ ಬೇರೆ ಏನು ಮಾಡೋದ್ ಬೇಡ. ಕೊಪ್ಪಳದಲ್ಲಿ 2 ಲಕ್ಷ ಹೋಟೆಲ್ ಗೆಲ್ಲಿಸ್ತೀರಾ? ಯಾಕಂದ್ರೆ ಸಿದ್ದರಾಮಯ್ಯನವರ ಆತ್ಮ ಇಲ್ಲಿದೆ ಅಂತಾರೆ. 2 ಲಕ್ಷ ಹೋಟೆಲ್ ನೀವು ಗೆಲ್ಸಿದ್ರೆ ಸಿದ್ದರಾಮಯ್ಯನವರ ಆತ್ಮಕ್ಕೆ ಏನಾಗ್ಬೇಕು ಅದಾಗತ್ತೆ ಅಂತಲೇ ಮತ್ತೆ ಈ ಸರ್ಕಾರ
ಕೈದಳ ಒಳಜಗಳ ಅರಳಿಸುತ್ತಾ ರಾಜ್ಯದಲ್ಲಿ ಕಮಲ. ಕೇಂದ್ರದಲ್ಲಿ ಮತ್ತೆ ಮೋದಿ ಬಂದ್ರೆ ದೋಸ್ತಿಗಳು ವಿಲವಿಲ. ಅದ್ ಹೇಗಪ್ಪ ಒಂದು ಓಟಿಗೆ ಎರಡು ಸರ್ಕಾರ ಬರೋದು ಅಂತ ನೀವೆಲ್ಲ ಯೋಚಿಸ್ತಾ ಇರಬಹುದು. ಆದ್ರೆ ಸಂತೋಷ್ರ ಈ ಮಾತು ನಿಜವಾಗ್ಲೂ ಆಗಬಹುದು. ಮೋದಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮೈತ್ರಿ ಸರ್ಕಾರಕ್ಕೆ ಆಪತ್ತು ಅನ್ನೋದು ದೋಸ್ತಿಗಳಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ರಾಜ್ಯದಲ್ಲಿ ಬಿಜೆಪಿಗೆ ಹೆಚ್ಚು ಸೀಟ್ಗಳು ಸಿಗದಂತೆ ನೋಡಿಕೊಳ್ಳುವುದು ದೋಸ್ತಿಗಳ ಮುಂದಿರುವಂತಹ ಗುರಿ. ಇದೇ ಕಾರಣಕ್ಕೆ ದೋಸ್ತಿಗಳು 21-7 ರೀತಿಯಲ್ಲಿ ಕ್ಷೇತ್ರವನ್ನ ಹಂಚಿಕೊಂಡು ಸ್ಪರ್ಧೆಯಲ್ಲಿದೆ. ಇದು ಕೆಲವೊಂದು ಕಡೆ ಸಹಕಾರಿಯಾಗುತ್ತೆ ಅನ್ನೋದು ಬಿಟ್ರೆ ಎಲ್ಲಾ ಕಡೆ ದೋಸ್ತಿಗಳ ಈ ಸ್ಟ್ರಾಟಜಿ ಫಲಪ್ರದವಾಗುತ್ತೆ ಎನ್ನಲಾಗದು. ಯಾಕಂದ್ರೆ ಬೂತ್ ಮಟ್ಟದಲ್ಲಿ ಕೈ ಹಾಗೂ ದಳ ಕೈ ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಆಗಿಲ್ಲ ಅನ್ನೋದಂತೂ ಸತ್ಯ. ಅದಕ್ಕೆ ಮಂಡ್ಯದಲ್ಲಾದಂತಹ ಬೆಳವಣಿಗೆಗಳೇ ಸಾಕ್ಷಿ. ಇಷ್ಟಾದ್ರೂ ಕೂಡ ದೋಸ್ತಿಗಳು ಅಸಮಾಧಾನದ ಹೊಗೆಯನ್ನ ನೀಗಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಆದ್ರೂ ಅಂದುಕೊಂಡಷ್ಟರ ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಅನ್ನೋದು ಕೂಡ ಸತ್ಯ. ಆದ್ರೆ ಈ ಅಸಮಾಧಾನದ ಹೊಗೆ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬೀಳುವಾಗ ಹಿರಿಯ ನಾಯಕರಲ್ಲೂ ಕಾಣಿಸಿಕೊಳ್ಳಬಹುದು. ಒಂದ್ ವೇಳೆ ಹೀಗಾದ್ರೆ ಮೈತ್ರಿ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬಹುಶಃ ಇದೇ ದೃಷ್ಟಿಯಲ್ಲಿ ಬಿಎಲ್ ಸಂತೋಷ್ ಕೂಡ ಒಂದು ಓಟಿಗೆ ಎರಡು ಸರ್ಕಾರ ಅನ್ನೋ ಮಾತನ್ನ ಹೇಳಿರಬಹುದು ಅಂತ ಅಂದಾಜಿಸಲಾಗ್ತಿದೆ. HMT ಗೆದ್ರೆ ಮೈತ್ರಿ ಸೇಫ್, ಇಲ್ದಿದ್ರೆ ಸಮ್ಮಿಶ್ರ ಸರ್ಕಾರ ಉಳಿಬೇಕು ಅಂದ್ರೆ ಹೆಚ್ಚು ಕಮ್ಮಿ 15ಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನ ದೋಸ್ತಿಗಳು ಗೆದ್ದುಕೊಳ್ಬೇಕು. ಅದರಲ್ಲೂ HMT ಗೆಲುವು ಸಾಧಿಸಿದ್ರೆ ಕೊಂಚ ಮಟ್ಟಿನ ನಿಟ್ಟುಸಿರನ್ನ ಕೈದಳ ಬಿಟ್ಟುಕೊಳ್ಬಹುದು. ಒಂದ್ ವೇಳೆ HMT ಗೆಲ್ಲೋದಕ್ಕೆ ದೋಸ್ತಿಗಳು ಎಡವಿದ್ರೆ ಆಕ್ರೋಶ ಮುಗಿಲು ಮುಟ್ಟುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಒಂದು ದೃಢ ನಿರ್ಧಾರಕ್ಕೆ ಬರಲು ಮೇ 23ರವರೆಗೆ ಕಾಯಲೇಬೇಕು. ಈ ಎಲ್ಲ ಆಯಾಮಗಳನ್ನ ಇಟ್ಟು ವಿಶ್ಲೇಷಿಸಿದ್ರೂ ಕೂಡ ಒಂದು ಓಟಿಗೆ ಎರಡು ಸರ್ಕಾರ ಬರುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಿದೆ. ಒಂದ್ ವೇಳೆ HMT ಸೋಲಾದ್ರೆ ದಳಪತಿಗಳು ಮುನಿಸಿಕೊಳ್ಳೋ ಸಾಧ್ಯತೆನೇ ತುಂಬಾ ಹೆಚ್ಚಿದೆ. ಯಾಕಂದ್ರೆ ಇದು ದಳಪತಿಗಳ ಪ್ರತಿಷ್ಠೆಯ ಕ್ಷೇತ್ರಗಳಾಗಿದ್ದು ಗೆಲುವು ಅನಿವಾರ್ಯವೇ ಆಗಿದೆ. ದಳಪತಿಗಳ ಮುನಿಸು ಮೈತ್ರಿಗೆ ಆಪತ್ತು ಅನ್ನೋದು ಸತ್ಯ. ಈ ಮೂಲಕ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಹಾಗೂ ಕೇಂದ್ರದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಪ್ರಚಾರ ಮಾಡ್ತಿದೆ ಬಿಜೆಪಿ. ಬಿಜೆಪಿ ನಾಯಕರು ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಸ್ಕೀಮ್ ಅನ್ನ ಜಾರಿ ಮಾಡಿದ್ದಾರಂತೆ. ಒಂದೇ ಒಂದು ಓಟು ಹಾಕಿದ್ರೆ ಸಾಕು, ರಾಜ್ಯದಲ್ಲೂ ಕೇಂದ್ರದಲ್ಲೂ ಸರ್ಕಾರ ರಚಿಸಬಹುದು ಅಂತ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಲೋಕಸಭಾ ಚುನಾವಣೆಯಲ್ಲಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ವಿಧಾನಸಭಾ ಚುನಾವಣೆಯಲ್ಲಿ. ಆದ್ರಿಲ್ಲಿ ಬಿಜೆಪಿ ನಾಯಕರು ಹೇಳೋದೇ ಬೇರೆ. ಬಿಜೆಪಿಯ ನಯಾ ಪ್ಲಾನ್ ಏನು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಕಾದು ನೋಡುವ ತಂತ್ರದ ಮೊರೆ ಹೋದ ಬಿಜೆಪಿ. ಒಂದು ಓಟು ಎರಡು ಸರ್ಕಾರ, ಲಾಭ ನಷ್ಟದ ಲೆಕ್ಕಾಚಾರ. ಹಳೆ ಮೈಸೂರು ಭಾಗದ ಮತದಾನ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯನವರು ತಮ್ಮ ಮಾತಿನ ವರಸೆಯನ್ನೇ ಬದಲಿಸಿಕೊಂಡಿದ್ರು. ಆ ಬಳಿಕ ಹೋದಲ್ಲಿ ಬಂದಲ್ಲಿ ಎಲ್ಲಾ ನಾನೇ ಮುಂದಿನ ಸಿಎಂ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ಇದು ದೋಸ್ತಿಗಳ ನಡುವೆ ಚರ್ಚೆಗೆ ಗ್ರಾಸವಾಗಿದೆ ಅನ್ನೋದ್ರಲ್ಲಿ ತರ್ಕ ಸಲ್ಲದು. ಈ ಬಗ್ಗೆ ಕುಮಾರಸ್ವಾಮಿ ಹೆಚ್ಚೇನೂ ಚಿಂತಿತರಾದಂತೆ ಕಾಣ್ತಾ ಇಲ್ಲ. ಇದೆಲ್ಲ ಸರ್ವೇ ಸಾಮಾನ್ಯ ಅಂತ ಸಿಎಂ ಕುಮಾರಣ್ಣ ಸಿದ್ದು ಮಾತಿಗೆ ಹೆಚ್ಚೇನು ಪ್ರತಿಕ್ರಿಯಿಸದೆ ಸುಮ್ಮನಾಗಿ ಬಿಟ್ರು. ಇದೇ ಬೆನ್ನಲ್ಲೇ ಡಿಕೆಶಿ ಕೂಡ ನಾನು ಸಿಎಂ ಆಗೋ ಒಂದು ಕಾಲ ಬರುತ್ತೆ, ಕಾದು ನೋಡೋಣ ಅಂದ್ರು. ಇಲ್ಲಿಗೆ ದೋಸ್ತಿಗಳೇ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಸಾಬೀತಾಯ್ತು. ಸಿದ್ದರಾಮಯ್ಯನವರೇ ಮೈತ್ರಿ ಕೆಡುತ್ತಾರೆ ಅಂತಿದ್ದಾರೆ ಕಮಲ ನಾಯಕರು. ಇಂತಹ ಮಾತುಗಳು ಹೊರಬೀಳ್ತಾ ಇದ್ದಂತೆ ಬಿಜೆಪಿ ನಾಯಕರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸೋಕೆ ಆರಂಭಿಸಿದ್ರು. ಸಿದ್ದರಾಮಯ್ಯ ನಾನೇ ಮುಂದಿನ ಸಿಎಂ ಅಂತ ಹೇಳಿದ್ದಕ್ಕೆ ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ್ ನೋಡಿದ್ರ, ನಾವೇನೋ ಮೈತ್ರಿ ಸರ್ಕಾರ ಕೆಡವೋಕೆ ನೋಡ್ತಾ ಇಲ್ಲ, ನಾವು ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿಲ್ಲ, ಸಮ್ಮಿಶ್ರ ಸರ್ಕಾರ ಬೀಳೋಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು. ಸಿದ್ದರಾಮಯ್ಯ ಇಟ್ಟ ಸಮಯದಲ್ಲಿ ಟೈಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಯಾವಾಗ ಸ್ಫೋಟ ಆಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯ ಹೇಳಬೇಕು ಅಂತ ಸಿದ್ದುಗೆ ಕುಟುಕಿದ್ರು. ಹೀಗೆ ಸಮಯ ಸಿಕ್ಕಾಗ ಬಿಜೆಪಿ ನಾಯಕರು ದೋಸ್ತಿಗಳ ಮೇಲೆ ಹರಿಹಾಯ್ತಲೇ ಇದ್ದಾರೆ. ಇದರ ಮಧ್ಯೆ ಈಗ ಒಂದು ಓಟು ಎರಡು ಸರ್ಕಾರ ಸ್ಕೀಮ್ ಅಂತ ಹೇಳಿರುವ ಬಿಜೆಪಿ ನಾಯಕರು ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಹೀಗಾಗಿ ಸ್ಥಳೀಯ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಮೋದಿಯನ್ನ ಗೆಲ್ಲಿಸಿ ಅಂತ ಪ್ರಚಾರ ಮಾಡ್ತಿದ್ದಾರೆ. ಮೋದಿ ಮತ್ತೆ ಪ್ರಧಾನಿಯಾದ್ರೆ ಮೈತ್ರಿ ಉಳಿಯಲ್ವಾ? ದೋಸ್ತಿ ಉಳಿಯಬೇಕು ಅಂದ್ರೆ HMT ಗೆಲ್ಲಲೇಬೇಕಾ?
ಇನ್ನು ಕೇಂದ್ರದಲ್ಲಿ ಮೋದಿ ಗೆದ್ರು ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಬಿದ್ದೋಗುತ್ತೆ ಅಂತೇನು ಹೇಳಲಾಗದು. ಯಾಕಂದ್ರೆ ಮೈತ್ರಿ ಬಾಳುತ್ತೋ ಉರುಳುತ್ತೋ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗಿರೋದು ದೋಸ್ತಿಗಳೇ. ಆದ್ರೆ HMT ಗೆಲುವು ಆಗಿಲ್ಲ ಅಂದ್ರೆ ಮೈತ್ರಿಯಲ್ಲೇ ಬಿರುಕು ಬೀಳುವ ಸಾಧ್ಯತೆ ಹೆಚ್ಚೇ ಇದೆ ಅನ್ನೋದನ್ನ ಕೂಡ ಅರ್ಥ ಮಾಡಿಕೊಳ್ಳಬೇಕು. HMT ಅಂದ್ರೆ ಬೇರೇನೂ ಅಲ್ಲ. H ಅಂದ್ರೆ ಹಾಸನ, ಎಂ ಅಂದ್ರೆ ಮಂಡ್ಯ, ಮೈಸೂರು ಹಾಗೂ ಟಿ ಅಂದ್ರೆ ತುಮಕೂರು. ಈ 4 ಕ್ಷೇತ್ರದಲ್ಲಿ ಏನಾದ್ರೂ ದೋಸ್ತಿಗಳಿಗೆ ಗೆಲುವು ಸಿಕ್ಕಿಲ್ಲ ಅಂದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಆಪತ್ತು ಅಂತಾಲೆ ಹೇಳಲಾಗ್ತಿದೆ. ಯಾಕಂದ್ರೆ ಈ ಪೈಕಿ ತುಮಕೂರಿನಲ್ಲಿ ದೇವೇಗೌಡರು, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಗಳಾಗಿದ್ದಾರೆ. ಹೇಳಿ ಕೇಳಿ ಎಲ್ಲೆಡೆ ಮೈತ್ರಿಗಳಾಗಿರೋದ್ರಿಂದ ಈ ಮೂವರು ಗೆಲ್ಲೋದು ಕಾಂಗ್ರೆಸ್ನ ಜವಾಬ್ದಾರಿಯಾಗಿದೆ. ಹೌದು, HMT ಗೆಲುವು ಜೆಡಿಎಸ್ಗಿಂತ ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ. ಯಾಕಂದ್ರೆ ಇಲ್ಲಿ ಸೋತ್ರೆ ದಳಪತಿಗಳು ಕಾಂಗ್ರೆಸ್ ಮೇಲೆ ಎರಗಿ ಬೀಳುವ ಸಾಧ್ಯತೆ ಹೆಚ್ಚಿದೆ. ಅಲ್ಲಿಗೆ ಮೈತ್ರಿಗೆ ಶುಭ ವಿದಾಯ ಅನ್ನೋದನ್ನು ತಳ್ಳಿಹಾಕುವಂತಿಲ್ಲ. ಇದೇ ಕಾರಣಕ್ಕೆ ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ವಿರುದ್ಧ ಪ್ರಚಾರ ಮಾಡಿದ ಸ್ಥಳೀಯ ನಾಯಕರನ್ನ ಈಗಾಗಲೇ ಕಾಂಗ್ರೆಸ್ ಉಚ್ಚಾಟನೆ ಮಾಡಿದೆ. ಮಂಡ್ಯ, ಮೈಸೂರು, ಹಾಸನ ಹಾಗೂ ತುಮಕೂರು ಮೈತ್ರಿ ಸರ್ಕಾರದ ಅಳಿವು ಹಾಗೂ ಉಳಿವನ್ನ ನಿರ್ಧರಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿನ ಫಲಿತಾಂಶವೇ ನಿರ್ಣಾಯಕ ಎನ್ನಲಾಗಿದೆ. ಅಷ್ಟಕ್ಕೂ ಈ 4 ಕ್ಷೇತ್ರಗಳೇ ಯಾಕೆ ಮೈತ್ರಿ ಸರ್ಕಾರದ ಅಳಿವುಳಿವನ್ನ ಪ್ರಶ್ನಿಸಿದ್ದು? ಆ ಕುರಿತು ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರು, ಮಂಡ್ಯ, ಹಾಸನ, ತುಮಕೂರು ಮೈತ್ರಿ ಬುಡ ಗಡಗಡ. ಈ 4 ಕ್ಷೇತ್ರಗಳಲ್ಲಿ ಸೋತ್ರೆ ಬಿದ್ದೇ ಹೋಗುತ್ತಾ ದೋಸ್ತಿ ಸರ್ಕಾರ. ಪ್ರಜ್ವಲ್ ರೇವಣ್ಣ ಗೆಲ್ಲಬೇಕಿರೋದು ಕೈಗೆ ಅನಿವಾರ್ಯ. ಹಳೆ ಮೈಸೂರು ಭಾಗದ ಈ 4 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ಸೋಲಾದ್ರೆ ಮೈತ್ರಿ ಕಂಟಕ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಈ 4 ಕ್ಷೇತ್ರಗಳ ಪೈಕಿ 3 ಕಡೆ ದಳಪತಿಗಳು ಹಾಗೂ 1 ಕಡೆ ಕೈ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಹೀಗಾಗಿ ಮೈತ್ರಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನೋದನ್ನ ಈ ಕ್ಷೇತ್ರದಲ್ಲಿನ ಫಲಿತಾಂಶವೇ ಹೇಳಲಿದೆ. ಯಾಕಂದ್ರೆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಇಲ್ಲ. ಆದರೂ ಕಾಂಗ್ರೆಸ್ ಉಮೇದುವಾರಿಕೆಯಿಂದ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡಲೇಬೇಕು. ಮೈತ್ರಿ ಸರ್ಕಾರದ ಉಳಿವಿಗಾಗಿ ಈ ಕೆಲಸವನ್ನ ಎಲ್ಲಾ ಅಸಮಾಧಾನಗಳನ್ನ ಬದಿಗೊತ್ತಿ ಕೈ ನಾಯಕರು ಮಾಡಲೇಬೇಕು. ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಪಾರುಪತ್ಯವಿರುವ ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಹಾಸನದಿಂದ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮತ್ತು ಮಂಡ್ಯದಿಂದ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಈ 3 ಕಡೆಯೂ ಜೆಡಿಎಸ್ಗೆ ಸ್ಪರ್ಧೆ ಒಡ್ಡಬಲ್ಲ ಪ್ರಬಲ ಪಕ್ಷ ಕಾಂಗ್ರೆಸ್ಸೇ ಆಗಿದೆ. ಆದ್ರೆ ಮೈತ್ರಿ ಆಗಿರೋದ್ರಿಂದ ಎಲ್ಲಾ ಮರೆತು ಕೈ ನಾಯಕರು ದಳಪತಿಗಳನ್ನ ಗೆಲ್ಲಿಸಿ ಕಳುಹಿಸಲೇಬೇಕು. ದೇವೇಗೌಡರು ಗೆಲ್ಲೋದು ದಳಕ್ಕಿಂತ ಕೈಗೆ ಅನಿವಾರ್ಯ. ತುಮಕೂರಲ್ಲಿ ಮಾಜಿ ಪ್ರಧಾನಿ ಸೋತ್ರೆ ದಳಪತಿಗಳು ಯೂಟರ್ನ್. ತುಮಕೂರಿನಲ್ಲಿ ಮುದ್ದ ಹನುಮೇಗೌಡ ಹಾಲಿ ಎಂಪಿ. ಹೀಗಿದ್ರೂ ಕಾಂಗ್ರೆಸ್ ತುಮಕೂರನ್ನ ದಳಕ್ಕೆ ಬಿಟ್ಟುಕೊಟ್ಟಿದ್ದು ಮುದ್ದ ಹನುಮೇಗೌಡರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದ್ರೆ ಹಿರಿಯ ನಾಯಕರ ಮಧ್ಯ ಪ್ರವೇಶ ಎಲ್ಲವನ್ನೂ ತಣ್ಣಗಾಗಿಸಿದೆ ಎನ್ನಲಾಗಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಅಸಮಾಧಾನ ನೀಗಿದೆ ಅನ್ನೋದು ಫಲಿತಾಂಶದ ವೇಳೆ ಗೊತ್ತಾಗಲಿದೆ. ಇದರ ಜೊತೆಗೆ ತುಮಕೂರನ್ನ ಬಲಿಕೊಟ್ಟು ಕಾಂಗ್ರೆಸ್ ತಮ್ಮಲ್ಲೇ ಉಳಿಸಿಕೊಂಡಿದ್ದು ಮೈಸೂರನ್ನ. ಹೀಗಾಗಿ ಮೈಸೂರು ಕಾಂಗ್ರೆಸ್ ಪಾಲಾಗಿದೆ. ಇದೇ ಕಾರಣಕ್ಕೆ ಮಂಡ್ಯ, ಹಾಸನ, ತುಮಕೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡುವ ಜವಾಬ್ದಾರಿ ಕೈಗೆ ಎಷ್ಟಿದೆಯೋ ಮೈಸೂರಿನಲ್ಲೂ ಕೂಡ ದಳ ನಾಯಕರು ಕಾಂಗ್ರೆಸ್ ಗೆಲ್ಲಿಸಿಕೊಡುವ ಅನಿವಾರ್ಯತೆ ಇದೆ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪ್ರತಿಷ್ಠೆ ಕೂಡ. ಒಂದು ವೇಳೆ ಮೈಸೂರಿನಲ್ಲಿ ದಳಪತಿಗಳು ಯೂಟರ್ನ್ ಹೊಡೆದ್ರೆ ಮೈತ್ರಿಗೆ ಕುತ್ತು ಅನ್ನೋದ್ರಲ್ಲಿ 2 ಮಾತಿಲ್ಲ. ಸ್ವತಃ ಸಿದ್ದರಾಮಯ್ಯನವರೇ ಮೈತ್ರಿಗೆ ಖೆಡ್ಡ ತೊಡಿದ್ರೆ ಅಚ್ಚರಿಯೇನೂ ಇಲ್ಲ. ಯಾಕಂದ್ರೆ ವಿಧಾನಸಭಾ ಸೋಲಿನ ಸೇಡು ಇನ್ನೂ ಸಿದ್ದರಾಮಣ್ಣಂಗೆ ಒಣಗದ ಗಾಯದ ಹಾಗೆ ಇದೆ. ಮಂಡ್ಯದಲ್ಲಿ ನಿಖಿಲ್ ಗೆದ್ರೆ ಮೈತ್ರಿ ಸಕ್ಸಸ್ಸು. ಒಂದು ವೇಳೆ ನಿಖಿಲ್ ಸೋತ್ರೆ ಮೈತ್ರಿ ಢಮ್ಢಮಾರ್. ಇನ್ನು ಸಹಜವಾಗಿ ಮಂಡ್ಯ ಒನ್ ಸೈಡ್ ಆಗ್ಬೇಕಿತ್ತು. ಆದ್ರೆ ಸುಮಲತಾ ಎಂಟ್ರಿ ದೋಸ್ತಿಗಳಿಗೆ ಕಬ್ಬಿಣದ ಕಡಲೆಕಾಯಿಯೇ ಸರಿ. ಸುಮಲತಾಗೆ ಬಿಜೆಪಿ ಬೆಂಬಲ ಕೊಟ್ಟಿದ್ದು ಕೂಡ ದೋಸ್ತಿಗಳ ಟೆನ್ಷನ್ ಹೆಚ್ಚಿಸಿತ್ತು. ಅಲ್ಲದೆ ಸುಮಲತಾ ಸ್ಪರ್ಧೆ ಕೂಡ ಕೈ ಕುಮ್ಮಕ್ಕಿನಿಂದಲೇ ಅನ್ನೋ ಗುಲ್ಲು ಕೂಡ ಇತ್ತು. ಹೀಗಾಗಿ ನಾವು ಮೈತ್ರಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದಿಲ್ಲ ಅನ್ನೋದನ್ನ ಸಾಬೀತುಪಡಿಸಲು ಕಾಂಗ್ರೆಸ್ ನಾಯಕರು ಮಂಡ್ಯದಲ್ಲಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿ ಕಳುಹಿಸಲೇಬೇಕು. ಈ HMT ಬ್ರಾಂಡ್ನ ತುಮಕೂರು, ಹಾಸನ, ಮಂಡ್ಯ ಹಾಗೂ ಮೈಸೂರು 4 ಕಡೆಯೂ ಮತದಾನ ಮುಗಿದು ಫಲಿತಾಂಶ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ನಿಜಕ್ಕೂ ಕಾಂಗ್ರೆಸ್ ನಾಯಕರ ಪ್ಲಾನ್ ಏನಾಗಿತ್ತು, ದಳಪತಿಗಳ ಲೆಕ್ಕಾಚಾರ ಏನಾಗಿತ್ತು ಅನ್ನೋದು ಮತ ಎಣಿಕೆಯ ಬಳಿಕವಷ್ಟೇ ಗೊತ್ತಾಗಲಿದೆ. ಅಲ್ಲಿಯವರೆಗೂ ಈ ದೋಸ್ತಿ ಪರಿಸ್ಥಿತಿ ನ್ಯೂಟ್ರಲ್
ನ್ಯೂಟ್ರಲ್ ಆಗಿ ಮುಂದುವರಿಯಲಿದೆ. ಒಂದು ವೇಳೆ ಈ 4 ಕ್ಷೇತ್ರಗಳ ಫಲಿತಾಂಶ ಮೈತ್ರಿಗಳ ವಿರುದ್ಧವಾಗಿಯೇ ಬಂದಿದ್ರೆ ಬಿಜೆಪಿ ನಾಯಕರ 1 ವೋಟು 2 ಸರ್ಕಾರ ಸ್ಕೀಮ್ ವರ್ಕೌಟ್ ಆಗಿದೆ ಅಂತಾಲೆ ಲೆಕ್ಕ. ಹೀಗೆ 1 ವೋಟು 2 ಸರ್ಕಾರದ ಸಮಾಚಾರ ಸಾಗ್ತಿದೆ. ಈ 4 ಕ್ಷೇತ್ರದ ಫಲಿತಾಂಶದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಅದೇನಾಗುತ್ತೆ ಅನ್ನೋದನ್ನ ನಾವು ನೀವೆಲ್ಲ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.